ಓ ಮೈ ಗಾಡ್ ಪೆರಟು ಏನು ಸಖತ್ತಾಗಿತ್ತು ಅಯ್ಯಪ್ಪ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ತುಂಬ ದಿನ ಆಗಿತ್ತು ದೊಡ್ಡ ವಿಡಿಯೋ ಹಾಕಿ, ದೊಡ್ಡ ವ್ಲಾಗ್ ಹಾಕಿ. ಸೊ ಇವತ್ತು ಮಾಡ್ತಾಯಿದ್ದೀನಿ. ನನಗೆ ಏನು ತಲೆಯಲ್ಲಿ ಹಿಡ್ದಿತ್ತು ಅಂತ ಗೊತ್ತಿಲ್ಲ. ವ್ಲಾಗ್ ಮಾಡಬೇಕು ಅಂದ್ರೇ ಮಾಡ್ತೀನಿ, ಆ್ಯಕ್ಚುಲಿ ವ್ಲಾಗ್ ಮಾಡ್ತೀನಿ, ಅದು ಪ್ರಾಬ್ಲಮ್ ಅಲ್ಲ. ಬಟ್ ಎಡಿಟ್ ಮಾಡಿ ಹಾಕೋದು ನನಗೆ ಪ್ರಾಬ್ಲಮ್ಮು. ಬೇಸಿಕಲಿ ಈ ವ್ಲಾಗ್ ಬಂದು ತಿರುಪತಿದು, ಅದಕ್ಕೋಸ್ಕರ ಶಾಪಿಂಗ್ ಮಾಡಬೇಕಲ್ಲ. ಸೊ ಬನ್ನಿ ಶಾಪಿಂಗ್ ಹೋಗೋಣ. ನಂಗೆ ಏನಕ್ಕೆ ಈ ಥರ ಕಣ್ಣು ಹಿಂಗೆ ಅಂತಿದ್ದು ನನಗಂತೂ ಗೊತ್ತಾಗ್ತಿಲ್ಲ. ಇವಾಗ ತಾನೇ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದೆ, ಕಣ್ಣು ಆಗ್ತಾನೆ ಇಲ್ಲ. ಆ ಲಾಂಗ್ ಡ್ರೈವ್ ಹೋಗಿದ್ದೆ ಇದು. ಸೊ ನೋಡ್ಕೊಬನ್ನಿ. ಒಂಥರ ಮಸ್ತಾಗೈತಿವಲ್ಲ ಅಲ್ಲ. If you find the one, you should never give her up. I think it's the way life changes when in love, yeah. I surround my soul with positivity. That's why I don't worry about the things that I don't see, yeah. These days I don't worry about much. I think we should have some more fun. I still dream about the days when we were young. I'll take a hit and still finish in one, yeah, yeah. ಮೈತ್ರಿಕ ಇದು 178 ರೂಪಾಯಿ ಬ್ಯಾಗ್ ಶಾಪಿಂಗ್ ಆಗಿದೆ. ಈಗ ಹೋಗಿ ಆ ವಾರಂಟಿ ಕಾರ್ಡ್ಗೆ ಸೀಲ್ ಹಾಕಿ, ಸೊ ಅದು ಲಿಫ್ಟ್ಗೆ ವೆಯ್ಟಿಂಗು. I think it's the way life changes when in love, yeah. I surround my soul with the positivity. That's why I don't worry about the things that I don't see, yeah. ಟಂಗ್ ಟಂಗ್ ನಡಿ ಹೋಗೋದು. ನಮ್ಮ ಗಾಡಿ ಯಾರು ಎತ್ತಿಲ್ಲ ಅಂದರೆ ಸಾಕಪ್ಪ. ಅದೇ ಎತ್ತಿಲ್ಲ ಅಂದರೆ ಸಾಕು. ನೋ ಪಾರ್ಕಿಂಗ್ ಏರಿಯಾದಲ್ಲಿ ಹಾಕಿದ್ದೀನಿ. ನೀನು ಹಿಡ್ಕೊ. ಮನೇಲಿ ಸಿಗ್ತೀವಿ, ಓಕೆನಾ? ಬಾಯ್ ಬಾಯ್. ಇವಾಗ ಮಾಡು. ಸೊ ಗೈಸ್, ಡಿಮಾರ್ಟಿಂದ ಬಂದ್ವಿ. ಅದು ಬಂದು ಮಕ್ಕಳಿದ್ದಾವೆ. ಈ ಗಿಡ ಬಂದು ನಾನು 1 ತಿಂಗಳ ಹಿಂದೆ ನೆಟ್ಟಿರೋ ಗಿಡಗಳು. 1 ಮಂತ್ ಆದಮೇಲೆ ಈ ಥರ ತುಂಬ ಚೆನ್ನಾಗಿ ಕುಂಚಲಾಗಿ ಬಂದಿದೆ. ಹಾಗೆ ಸ್ವಲ್ಪ ಬಟ್ಟೆ ಎತ್ಬಿಟ್ಟು ಕೆಲವು ಪಾಟ್ನ ಜರುಗಿಸಿ ನೀರು ಹಾಕ್ತಾಯಿದ್ದೀನಿ ಗಿಡಕ್ಕೆ. ಅಲ್ಲಿ ತುಂಬ ಮಕ್ಕಳಿದ್ದರಿಂದ ಮೇಲೆ ಆಟಾಡ್ತಿದ್ರು, ಅದರಿಂದ ಸೌಂಡ್ ಜಾಸ್ತಿ ಇತ್ತು. ಆದ್ದರಿಂದ ನಾನು ಅಲ್ಲಿ ರೆಕಾರ್ಡ್ ಮಾಡಲಿಲ್ಲ. ಆ್ಯಂಡ್ ದಿಸ್ ಈಸ್ ಮೈ ಚಿಕ್ಕ ತೋಟ. ವ್ಲಾಗ್ ಮಾಡೋದಕ್ಕೆ ನನಗೊಂದೊಂದು ಟೈಮ್ ನನಗೂ ನಾಚಿಕೆ ಆಗುತ್ತೆ. ಇನ್ನೊಂದು ಸರ್ತಿ ಮಾಡಬೇಕು ಅನ್ನೋವಾಗ ಅಲ್ಲಿ ಕ್ಯಾಮ್ರಾದೇ ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ಹಾಗಾಗಿ ಡಿಮಾರ್ಟಲ್ಲಿ ರಿಸ್ಟ್ರಿಕ್ಷನ್ ಇತ್ತು, ಮಾಡೋಕ್ಕಾಗಿಲ್ಲ. ಹಂಗೆ ಆ ಟ್ರಾಲಿಲೇ ನಾನು ಇಟ್ಕೊಂಡು ಹಿಂಗೆ ಬಂದೆ. ಹಾಂ ಕಟ್ ಮಾಡು. ಆ ಗಿಡ ನಾನು ಫಸ್ಟ್ ನೆಟ್ಟಿರೋದ್ರಿಂದ ವಿಡಿಯೋ ಮಾಡಿದ್ದೀನಿ. ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದರ ನೆಕ್ಸ್ಟ್ ಬಂದು ಈ ಗಿಡಗಳನ್ನ ನೋಡಿ. ಟೋಟಲಿ 1 ಮಂತ್ ಬೇಕಾಗಿದೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇದು ನಮ್ಮ ಓನ್ ಫಾರ್ಮಸಿ ಅಂದರೆ ಮೆಡಿಸನ್ಗೆ ಹೋಗುತ್ತಲ್ವಪ್ಪ, ಫಾರ್ಮಸಿ ಅಲ್ಲ, ನಮ್ಮ ಓನ್ ತೋಟ. ಸೊ ನಮ್ಮದೇ ಆದ ತೋಟದಲ್ಲಿ ಬೆಳ್ಕೊಂಡು ತಿಂತಿರೋದು ಇದು. ಸೀರಿಯಸ್ಲಿ ಖುಷಿ ಆಗುತ್ತೆ. ಮತ್ತು ಕೊತ್ತಂಬರಿ, ಮೆಂತ್ಯ, ಇನ್ನೊಂದೇನೋ ಬಸಳೆ ಸೊಪ್ಪು, ಮೆಂತ್ಯ ಇಷ್ಟು ಹಾಕಿದ್ದೀವಿ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಕಿತ್ತಾಕ್ಬಿಟ್ರೆ ತುಂಬಾ ಅದು ಹುಳ ಬರ್ತಿತ್ತು. ಅದರಿಂದ ಬೇರೆ ಗಿಡಕ್ಕೂ ಪ್ರಾಬ್ಲಮ್ ಆಗ್ತಿತ್ತು. ಅದಾದಮೇಲೆ ಟೊಮೆಟೊ ಗಿಡ, ಪೊಟ್ಯಾಟೋನೂ ಹಾಕಿದ್ದೀವಲ್ಲ, ಆಲೂಗೆಡ್ಡೆನೂ ಹಾಕಿದ್ದೀವಿ. ನಮ್ಮ ಅಮ್ಮ ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಅದನ್ನು ಆಲ್ರೆಡಿ ನಾನು ವೀಡಿಯೋದಲ್ಲಿ ನಿಮ್ಗೆ ತೋರಿಸಿರ್ತೀನಿ. ಸೊ ಇವಾಗ ಹೋಗಿ ನಾನು ಫಸ್ಟು ಊಟ ಮಾಡಬೇಕು. ನಾವು ಬೆಳೆದಿರೋ ಕೊತ್ತಂಬರಿ, ನಂದು ವೈಟ್ ಡ್ರೆಸ್ಸು, ಹುಷಾರು. ಬಟ್ಟೆ ಮೇಲೆ ಕೊತ್ತಂಬರಿ ಮೇಲೆ ಕಣ್ಣು. ಇದು ನಾವು ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ. ಇದು ನಾಟಿನ ಫಾರಮ? ಆರಾಮ್ ಇದು. ಅದೇಂಗಮ್ಮ ಅನಿಸುತ್ತೆ ನೋಡಿಲಿ, ಇಲ್ಲಿ ಧನಿಯಾದಲ್ಲೇ ಬರ್ತಾ ಇದೆ ಎರಡೆರಡು ಥರ. ಹಾಂ ಅದಕ್ಕೆ ನಾಟಿ ಮತ್ತೆ ಫಾರಮ್. ನಾನು ಅದೇ ಯೋಚನೆ ಮಾಡಿದೆ, ನೀನು ಮೊನ್ನೆ ಕೇಳ್ತಿದ್ದಾಗ ಹೆಂಗೆ ಬರುತ್ತೆ ಫಾರಮ್. ಈಗ ಗೊತ್ತಾಯ್ತು, ನಮ್ಮ ಗಿಡನೇ ಫಾರಮ್ ಬಂದಿದೆ. ಏನಂತ ಗಮ ಇಲ್ಲ. ಮತ್ತೆ ನಾಟಿ ಹಾಕ್ಬೇಕಂದ್ರೆ ಏನು ಮಾಡೋದು? ಅದೇ ಎಂತ ಕೊಡ್ತಾರೋ ಅದ್ರ ಮೇಲೆ ಹೋಗುತ್ತೆ. ಇದು ಮೊನ್ನೆ ಪ್ಯಾಕೆಟ್ ತಾನೇ ಹಾಕಿದ್ದು ನಾವು. ಪ್ಯಾಕೆಟ್ ಧನಿಯಾದ ಮನೇಲಿರೋ ಧನಿಯಾ ಹಾಕಿ ಮಾಡೋಣ. ಮತ್ತು ನಮ್ಮ ತೋಟದ ಬಸಳೆ ಸೊಪ್ಪು ಇದು ಕೇಳ್ತೀನಿ ಅಂದ್ರೆ ಇವತ್ತು ಬೇಡ ಕಟ್ಬಿಡೋಣ. ಎಲ್ಲ ಹಣ್ಣುಗಳು ಆಯ್ತಾಯ್ತು, ಎಲ್ಲ ಬರೀ ಹಣ್ಣುಗಳು ಬಿಡ್ತಾಯ್ತು. ಇದನ್ನೇ ತೆಗೆದು ಹಾಕಿದ್ರೆ ಮರ ಹುಟ್ಟುತ್ತೆ, ಬಳ್ಳಿ ಗಿಡ. ಓಕೆ, ಇದು ಅಷ್ಟೇ ತುಂಬ ಚಿಕ್ಕದಾಗಿತ್ತು, ಹೆಂಗೆ ಹರಡೈತೆ ನೋಡು ಗೊತ್ತಾಗುತ್ತೆ.
ಅದೇ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡ್ಕೊಬರ್ರಿ ಅಲ್ವಾ ಇವ್ರುಗಳಿಗೆ. ಅಲ್ಲ ನಾವು ನೋಡೋಕೆ ಹೇಳ್ತಾ ಇದ್ದೀನಿ. ನಮಗೂ ಅಷ್ಟೇ ನೋಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟು. ಇದ್ದಿದ್ದು ಆದ್ಮೇಲೆ ಈ ಥರ ನಾನು ಬೇರೆ ವಿಡಿಯೋ ನೋಡ್ಕೊಂಡು ಮಾಡಿದ್ದು ಎಷ್ಟು ಚೆನ್ನಾಗಿ ಬಂದೈತೆ. ಮಸ್ತ ಬಂದೈತೆ. ನಮ್ಮ ಮನೆ ಸೈಡ್ ತುಂಬಾ ಪ್ಯಾರೆಟ್ಗಳು ಜಾಸ್ತಿ ಅಪ್ಪ. ಅಲ್ಲಿ ಏನೋ ಹತ್ಕೊಂಡು ಉರಿತೈತಮ್ಮ, ಅದಂತೂ ಪಕ್ಕ. ಏನೋ ಕಸ ಎಲ್ಲ ಸುಡ್ತಾ ಇದ್ರು ಸುಡ್ತಿರ್ತಾರೆ. ಹಂಗಂತ್ಯಾ? ಮನೇನೇ ಹತ್ಕೊಂಡು ಉರಿತಿದ್ದೇನೋ ಅಂತ. ನಂಗೆ ಗೊತ್ತಲ್ಲ, ಏನೇ ಯೋಚನೆ ಮಾಡೋದು ದೊಡ್ಡದಾಗಿ ಯೋಚನೆ ಮಾಡಬೇಕಲ್ಲ. ಏನು ಡಿಮಾರ್ಟ್ ಹೋಗಿದ್ದು ಆಯಸ್ಸನೇ ಅನ್ನಿಸ್ತಿಲ್ಲ ಅಲ್ಲ, ಒಂಥರ ಆರಾಮಾಗಿದ್ದೀವಿ. ಎಷ್ಟು ಲಾಂಗ್ ಜರ್ನಿ ಹಂಗಂದ್ಬಿಟ್ಟ. ಇನ್ನೇನು ಮಾಡ್ತೀವಿ, ವಿಡಿಯೋ ಮಾಡ್ತೀವಿ. ಇಲ್ಲ, ದೀಸ್ ಆರ್ ದ ಥಿಂಗ್ಸ್ ನಾನು ತಂದಿರೋದು. ಆ್ಯಕ್ಚುಲಿ ಅದಕ್ಕೂ ಮುಂಚೆ ಇದು ಈ ಟ್ರಾಲಿ ಬ್ಯಾಗು, ಓಕೆನಾ, ವಾರಂಟಿ ಕಾರ್ಡ್, ಇಂಟರ್ನ್ಯಾಷನಲ್ ವಾರಂಟಿ ಕಾರ್ಡ್. ಸೊ ಈ ನಂಬರಿಗೆ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರೆ ಎಲ್ಲೋಬೇಕು ಅಂತ. ಸೊ ಸರ್ವಿಸ್ ಇದೆ 3 years ಒಳಗೆ. ಇನ್ ಕೇಸ್ ಅದು ಏನಾದರೂ ಮುರಿದೋಗೋದು ಈ ಥರ, ಐ ಮೀನ್ ಎಲ್ಲಾದರೂ ಇದ್ರದ್ದು ಮಾಲ್ ಫಂಕ್ಷನ್ ಆದರೆ ನಾವೇ ಮಾಡಿದ್ರೆ ಸರ್ವಿಸ್ ಇರೋಲ್ಲ. ಏನಾದರೂ ಈ ಥರ ಕಿತ್ತೋದ್ರೆ, ಈ ಸಿಪ್ಪೆನ ಹೋದರೆ ಇಂಥದಕ್ಕೆಲ್ಲ ಸರ್ವಿಸ್ ಕೊಡ್ತಾರೆ. ನಾವೇನೋ ಒಂದು ಹೇಳಿದ್ರು ಪಾಸಿಟಿವ್ ಆಗಿ ಹೇಳ್ಬೇಕು, ಯಾವ್ದು ನೆಗೆಟಿವ್ ಹೋಗಿಲ್ಲ ಇಲ್ಲ ಅಂತ ಹೇಳ್ಬಾರ್ದು. ಸೊ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಟ್ರಾಲಿ ಬ್ಯಾಗ್ ತೊಗೊಳ್ತೀವಿ, ಮ್ಯಾನಿಫೆಸ್ಟೇಷನ್. ಅದಾದಮೇಲೆ ಈ 2 ಡೈರಿ ತೊಗೊಂಡೆ. ಡೈರಿ ಬರೀಬೇಕು ಅನ್ನೋ ಆಸೆ ಇದೆ ಪ್ರತಿಯೊಂದು, ಸೊ ತೊಗೊಂಡೆ. ಡಿಮಾರ್ಟಲ್ಲಿ ಸ್ವಲ್ಪ ಕಡಿಮೆನೇ. ಆ್ಯಂಡ್ ದಿಸ್ ಈಸ್ ಅ ರೇಸರ್ ಒಂದು, ಆ್ಯಂಡ್ ಸಾಕ್ಸು. ಏನಕ್ಕೆ ಅಂದರೆ ಬೆಟ್ಟ ಹತ್ತಬೇಕು ಅಂತಿದ್ದೀವಿ. ಸೊ ಸಾಕ್ಸ್ ಹಾಕೊಂಡು ಹತ್ತದಷ್ಟು ಸ್ವಲ್ಪ ಕಾಲು ನೋವು ಕಡಿಮೆ ಆಗುತ್ತೆ. ಸ್ಲಿಪ್ಪರ್ ಹಾಕೋಂಗಿಲ್ಲ, ಬೆಟ್ಟ ಅಲ್ವಾ, ಸೊ ಇಲ್ಲ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಟ್ರಾಲಿ ಕವರ್ ಮಾಡಿರೋ ಕವರು ಇದೇ ಒಂದು 4,327 ರೂಪಾಯಿ ಆಯಿತು. ಪ್ರಿಟಿ ಮಚ್ ಓಕೆ. 3D ಎಫೆಕ್ಟ್ ಇತ್ತು ಡೈರಿ, ಸೊ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಆ್ಯಂಡ್ 2026 ಫಸ್ಟ್ ಟೈಮ್ ಈ ಥರ ಡೈರಿ ಇಟ್ಟು ಬರೀತಾ ಇರೋದು. ಆ್ಯಂಡ್ ಇದು ನಮ್ಮ ಮಾತ್ರ ಇದು ಕಾರ್ಡ್ಬೋರ್ಡ್ ಥರ ಇದೆ, ತುಂಬ ಚೆನ್ನಾಗಿದೆ ಇದು ಕೂಡ. ಐ ಲೈಕ್ ಇಟ್ ಸೋ ಮಚ್. ಬ್ಯೂಟಿಫುಲ್ ಆಗೈತೆ. ಬರೆಯೋರು ಎಲ್ಲಿದ್ರು ಬರೀತಾರೆ, ಡೈರಿ ಅಂತಲೇ ಕುತ್ಕೊಳ್ಳಲ್ಲ. ಬಟ್ ನಾನೇನು ಗೊತ್ತಾ, ಇದನ್ನು ತುಂಬ ವರ್ಷ ಆದರೂ ಕೂಡ ಸ್ಟೋರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಡೈರಿಲಿ ಬರೀಬೇಕು ಅಂತ ನನ್ನ ಇಚ್ಛೆ. ಸೊ ಅದಕ್ಕೋಸ್ಕರ ಡೈರಿ ತಗೊಂಡೆ. ಅದಕ್ಕೋಸ್ಕರ ಆದರೂ ಇವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೆಂಗೆ? ಓಕೆ, ಬಾಯ್, ಆಮೇಲೆ ಸಿಗ್ತೀನಿ. If you find the one, you should never give her up. I think it's the way life changes when in love, yeah.